ನನ್ನ ಕನ್ಯಾ ರಾಶಿಯ ಆತ್ಮೀಯ ವೀಕ್ಷಕರಿಗೆ ಹಾರ್ದಿಕವಾದಂಥ ಸ್ವಾಗತ. ವೀಕ್ಷಕರು, ಇವತ್ತು ನಾವು ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ನೋಡ್ತೇವೆ. ಮೊದಲು ನಾವು ಗ್ರಹಸ್ಥಿತಿಯನ್ನು ನೋಡ್ಕೊಳ್ಳೋಣ. ನೋಡಿ, ಇದು ಕನ್ಯಾ ರಾಶಿಯ ಸ್ಥಾನ ಅಂತ ಹೇಳ್ತೇವೆ. ಜಾತಕದಲ್ಲಿ ವಿಶೇಷವಾಗಿ ಲಗ್ನ ಭಾವದಲ್ಲಿ ಶುಕ್ರ ಕೂತ್ಕೊಂಡಿದ್ದಾನೆ. ತುಂಬ ಚೆನ್ನಾಗಿರೋ ಸಂಗತಿ ಅಂತ ನಾವು ಹೇಳ್ಬೋದು. ಷಷ್ಠ ಭಾವದಲ್ಲಿ ರಾಹು ಮುಂದುವರಿತಾ ಇದ್ದಾನೆ. ಇದು ಕೂಡ ನಿಮಗೆ ರಾಹು ಕೂಡ ಸಪೋರ್ಟ್ ಆಗಿರ್ತಾನೆ. ಸಪ್ತಮ ಭಾವದಲ್ಲಿ ಶನಿ ಸ್ವಲ್ಪ ಡಿಸ್ಟರ್ಬ್ ಆಗಿರುವಂಥ ವಿಷಯ ಇದನ್ನು ಅಂತ ಅಂದ್ಕೊಳ್ಬಹುದು. ಅದರ ಜೊತೆಗೆ ಕುಜ ದಶಮ ಭಾವದಲ್ಲಿ ಮುಂದುವರಿತಾ ಇದ್ದಾನೆ. ಕುಜ ಕೂಡ ಅಷ್ಟು ಮಧ್ಯಮ ಫಲವನ್ನು ಖಂಡಿತವಾಗಿಯೂ ಕೊಡ್ತಾನೆ. ಎಲ್ಲಕ್ಕಿಂತಲೂ ಪ್ಲಸ್ ಪಾಯಿಂಟ್ ಅಂತಂದರೆ ಏಕಾದಶ ಭಾವದಲ್ಲಿರುವಂಥ ಗುರು, ರವಿ ಮತ್ತು ಬುಧ ತುಂಬ ಚೆನ್ನಾಗಿರುವಂಥ ಯೋಗ ಅಂತ ಹೇಳ್ಬೋದು. ಇನ್ನು ಕೇತು ಇಲ್ಲಿ ಕೇತು ಅಂತ ಆಗಬೇಕಾಗಿತ್ತು. ಈ ಕೇತು ಈ ಭಾವದಲ್ಲಿ ಮುಂದುವರಿತಾ ಇದ್ದಾನೆ. ಎಲ್ಲಿ ಇದನ್ನು ಕೇತು ಅಂತ ಹೇಳಿಬಿಟ್ಟು ಮಾಡುವ. ಇದು ಕೇತು ಸ್ಥಾನ. ಸೊ ಕೇತು ನಿಮಗೆ ವ್ಯಯಭಾವದಲ್ಲಿ ಮುಂದುವರಿತಾ ಇದ್ದಾನೆ. ಇದು ಗ್ರಹಸ್ಥಿತಿ ಅಂತ ನಾವು ಹೇಳ್ಬೋದು. ಈಗ ಇದರ ಫಲಾಫಲವನ್ನು ನೋಡಿದಾಗ ನೋಡಿ, ಈ ಒಂದು ಮಾಸ, ಈ ಒಂದು ತಿಂಗಳು ನಿಮಗೆ ಕಂಪ್ಲೀಟಾಗಿ ಪಾಸಿಟಿವ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಯಾಕೆಂದರೆ ನೀವು ಮಾಡುವಂಥ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಖಂಡಿತವಾಗಿಯೂ ಸಕ್ಸಸ್ ಅಂತ ಅನ್ನೋದು ಸಿಗುತ್ತೆ. ಯಾಕೆಂದರೆ ಗುರು ಕೃಪೆ ಸಂಪೂರ್ಣವಾಗಿದೆ. ಅದರ ಜೊತೆಗೆ ಶಾರೀರಿಕವಾಗಿ ಮಾನಸಿಕವಾದಂಥ ಬಲ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಈ ಶುಕ್ರನಿಂದ. ಇನ್ನು ಧನಸ್ಥಾನದ ವಿಚಾರವನ್ನು ಮಾಡಿದಾಗ ಧನಸ್ಥಾನಾಧಿಪತಿ ಯಾರು ಅಂತ ಕೇಳಿದ್ರೆ ಶುಕ್ರನೇ ಇದ್ದಾನೆ. ಸೊ ಶುಕ್ರ ಲಗ್ನ ಭಾವದಲ್ಲಿ ಮುಂದುವರಿತಾ ಇದ್ದಾನೆ. ಪ್ರಥಮ ಭಾವದಲ್ಲಿದ್ದಾಗ ನೋಡಿ, ನೀವೆಷ್ಟು ಪ್ರಯತ್ನವನ್ನು ಮಾಡ್ತೀರೋ ಅದಕ್ಕೆ ತಕ್ಕಂತೆ ಮತ್ತು ಅದಕ್ಕಿಂತಲೂ ಜಾಸ್ತಿಯಾಗಿ ನಿಮಗೆ ಎಲ್ಲ ಪ್ರಯತ್ನದಲ್ಲೂ ಕೂಡ ಫಲ ಸಿಗುವಂಥ ಸಾಧ್ಯತೆ. ವಿಶೇಷವಾಗಿ ಶೇರ್ ಬಜಾರ್ನಲ್ಲಿ ನೀವೇನಾದರೂ ಕೆಲಸವನ್ನು ಮಾಡ್ತಾ ಇದ್ದರೆ ಅಲ್ಲೂ ಕೂಡ ನಿಮಗೆ ತುಂಬ ಲಾಭ ಸಿಗುವಂಥ ಸಾಧ್ಯತೆ. ಹೋಲ್ಸೇಲ್ ವ್ಯವಹಾರ ಏನಾದರೂ ಇತ್ತು ಅಂದರೂ ಕೂಡ ಅಲ್ಲಿ ನಿಮಗೆ ಪ್ರಾಫಿಟ್ ಆಗಿರುತ್ತೆ. ಮೂರನೇ ಭಾವ ನೋಡಿಕೊಂಡ್ರೆ ನೋಡಿ, ಮಹತ್ವಪೂರ್ಣವಾದಂಥ ಸಹಿಯನ್ನು ಹಾಕುವಾಗ, ಯಾಕೆಂದರೆ ವೃಶ್ಚಿಕ ರಾಶಿ ತೋರಿಸ್ತಾ ಇದೆ, ಅಧಿಪತಿಯಾದಂಥ ಕುಜ ಮಧ್ಯಮ ಭಾವವನ್ನು ತೋರಿಸ್ತಾ ಇದೆ ಅಂತ ಹೇಳ್ತಾ ಇದೆ. ಇಲ್ಲಿ ಏನಾದರೂ ನೀವು ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಇರ್ಬೋದು ಅಥವಾ ನಿಮ್ಮ ಏನಾದರೂ ವ್ಯವಹಾರ ಇರ್ಬೋದು, ಅಲ್ಲೇನಾದರೂ ಒಂದು ನೀವು ನಿರ್ಣಯವನ್ನು ತೆಗೆದುಕೊಳ್ಬೇಕಾಯಿತು ಅಂತಂದರೆ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೆಯದು. ಮನೆ ಬದಲಾವಣೆಯಿಂದ ನಿಮಗೆ ಖಂಡಿತವಾಗಿಯೂ ಅನುಕೂಲತೆ ಸಿಗುತ್ತೆ. ಚತುರ್ಥ ಭಾವ ರಾಶಿ ಧನುರಾಶಿ ತೋರಿಸ್ತಾ ಇದೆ. ಅಧಿಪತಿಯಾದಂಥ ಗುರು ಏಕಾದಶ ಭಾವದಲ್ಲಿ ಮುಂದುವರಿತಾ ಇದ್ದಾನೆ. ಸೊ ಇದು ಸುಖಸ್ಥಾನ ಅಂತ ಹೇಳ್ಬೋದು. ಪ್ರಾಪರ್ಟಿ ಪರ್ಚೇಸ್ ಮಾಡುವಂಥದ್ದಿರ್ಬೋದು, ವಾಹನ ಪರ್ಚೇಸ್ ಮಾಡುವಂಥ ಇರ್ಬೋದು, ಒಡವೆ ಮುಂತಾದವನ್ನು ಪರ್ಚೇಸ್ ಮಾಡುವಂಥದ್ದನ್ನು ಖಂಡಿತವಾಗಿ ಮುಂದುವರಿಸಿ ಅದರ ಯೋಗ ನಿಮಗೆ ಖಂಡಿತವಾಗಿಯೂ ಇರುತ್ತೆ. ಇನ್ನು ಪಂಚಮ ಭಾವದಲ್ಲಿ ಮಕರ ರಾಶಿ ಇದೆ. ಮಕರ ರಾಶಿ ಅಧಿಪತಿ ಶನಿ ಸಪ್ತಮ ಭಾವದಲ್ಲಿ ಮುಂದುವರಿತಾ ಇದ್ದಾನೆ. ಇನ್ನು ವಿದ್ಯಾಸ್ಥಾನದ ಮೇಲೆ ಗುರುದೃಷ್ಟಿ ಇರೋದರಿಂದ ವಿದ್ಯಾಭ್ಯಾಸಕ್ಕೂ ಕೂಡ ನಿಮಗೆ ತುಂಬ ಅನುಕೂಲತೆ ಇರುತ್ತೆ. ಸಂತಾನ ಯೋಗ, ಅಧಿಕಾರ ಪ್ರಾಪ್ತಿ ಯೋಗ ಈ ಭಾವದಿಂದ ನಿಮಗೆ ಖಂಡಿತವಾಗಿಯೂ ತೋರಿಸುತ್ತೆ. ಷಷ್ಠ ಭಾವದಲ್ಲಿ ರಾಹು ಒಳ್ಳೆಯದಾಗಿ ಫಲವನ್ನು ಕೊಡ್ತಾನೆ ಅಂತ ಹೇಳುತ್ತೆ. ಯಾಕೆಂದರೆ ಇದು ವಿಶೇಷವಾಗಿ ನೋಡಿ, ರೋಗಕ್ಕೆ ಉಪಶಮನವನ್ನು ಕೊಡ್ತಾನೆ. ಅದರ ಜೊತೆಗೆ ನೋಡಿ, ಯಾರಾದರೂ ಹೊರಗಿನವರು ನಿಮಗೆ ಮೇಲಿಂದ ಮೇಲೆ ಉಪದ್ರವವನ್ನು ಮಾಡುತ್ತಿದ್ದರೆ ಅದನ್ನು ರಾಹು ಕಂಟ್ರೋಲ್ ಮಾಡ್ತಾನೆ. ಆ ವಿಷಯದಲ್ಲಿ ನಿಮಗೆ ಖಂಡಿತವಾಗಿಯೂ ಅನುಕೂಲತೆ ಇರುತ್ತೆ. ಸಪ್ತಮ ಭಾವದಲ್ಲಿ ಶನಿ ಮುಂದುವರಿತಾ ಇದ್ದಾನೆ. ಆದರೆ ಸಪ್ತಮಾಧಿಪತಿ ಶನಿ, ಮೀನರಾಶಿಯ ಅಧಿಪತಿ ಯಾರಿರ್ತಾರೆ ಅಂತ ಕೇಳಿದ್ರೆ ಗುರು ಇದ್ದಾನೆ. ಸೊ ಗುರು ಇರೋದರಿಂದ ಖಂಡಿತವಾಗಿಯೂ ಸಪ್ತಮದಲ್ಲಿ ಒಂದಷ್ಟು ನಿಮಗೆ ಡಿಸ್ಟರ್ಬೆನ್ಸ್ ಆದರೂ ಕೂಡ ಮದುವೆ ಯೋಗ ಖಂಡಿತವಾಗಿಯೂ ತುಂಬ ಚೆನ್ನಾಗಿದೆ. ಸ್ವಲ್ಪ ಶನಿಯ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಆ ವಿಷಯದಲ್ಲಿ ನಿಮಗೇನಾದರೂ ಅಡಚಣೆ ಇದ್ದರೆ. ಇನ್ನು ದಾಂಪತ್ಯ ಜೀವನಕ್ಕೂ ಕೂಡ ತುಂಬ ಚೆನ್ನಾಗಿರುವಂಥ ಕಾಲ ಇರೋದರಿಂದ ಅಲ್ಲೂ ಕೂಡ ಏನಾದರೂ ತೊಂದರೆ ಆಗ್ತಾ ಇತ್ತು ಅಂತಂದರೆ ಖಂಡಿತವಾಗಿಯೂ ಅದಕ್ಕೆ ಶನಿ ಮಾತ್ರ ಕಾರಣ ಇರ್ತಾನೆ. ಹಾಗಾಗಿ ಅಲ್ಲಿ ಶನಿಯ ಪರಿಹಾರವನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ನೋಡಿ, ಇಲ್ಲಿ ನಿಮ್ಮ ಒಂದು ದಾಂಪತ್ಯದಲ್ಲಿರುವಂಥ ಅನ್ಯೋನ್ಯತೆಯಿಂದ ನಿಮ್ಮ ಪ್ರೊಫೆಷ್ನಲ್ಗೆ ತುಂಬ ಸಪೋರ್ಟ್ ಸಿಗುವಂಥ ಸಾಧ್ಯತೆ. ಗಂಡ ಹೆಂಡತಿ ಒಬ್ಬರಿಗೊಬ್ಬರಿಗೂ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ವಿಶೇಷವಾಗಿ ನಿಮ್ಮ ಪ್ರೊಫೆಷ್ನಲ್ಲಿ ನೀವು ತುಂಬ ಅನುಕೂಲತೆಯನ್ನು ಸಾಧಿಸಬಹುದು ಅಂತ ಅನ್ನೋದು ಕಾಣಿಸ್ತಾ ಇದೆ. ಅಷ್ಟಮ ಭಾವಾಧಿಪತಿ ಕುಜ ಮಧ್ಯಮ ಫಲವನ್ನು ಕೊಡ್ತಾನೆ ಅಂತ ನಾನು ಹೇಳ್ತೇನೆ. ಅದರಲ್ಲೂ ವಿಶೇಷವಾಗಿ ಕುಜ ಇರೋದರಿಂದ ಸಣ್ಣ ಪುಟ್ಟ ಅಪಘಾತಗಳು, ಗಾಯಾದಿಗಳಾಗುವಂಥ ಸಾಧ್ಯತೆ ಇರುತ್ತೆ. ಏನು ವಿಶೇಷವಾದಂಥ ತೊಂದರೆ ಇಲ್ಲ. ಇನ್ನು ನವಮ ಭಾಗ್ಯಸ್ಥಾನ ಅಂತ ಹೇಳ್ತೇವೆ. ಅದರ ಅಧಿಪತಿಯಾದಂಥ ಶುಕ್ರ ಪ್ರಥಮ ಭಾವದಲ್ಲಿದ್ದಾನೆ. ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಮನಸ್ಸುಗಳನ್ನು ಶುಕ್ರ ಕೊಡ್ತಾನೆ. ಸ್ವಲ್ಪ ಖರ್ಚು ಮಾಡಿಸ್ತಾನೆ. ಯಾವ ವಿಷಯದಲ್ಲಿ ಅಂತ ಕೇಳಿದ್ರೆ, ನೀವು ದೇವಸ್ಥಾನಕ್ಕೆ ಹೋಗ್ಬೋದು ಅಥವಾ ಎಲ್ಲಾದರೂ ನೀವು ಏನಪ್ಪ ಅಂತಂದರೆ ಅಗತ್ಯ ಇದ್ದವರಿಗೆ ನೀವು ಸಹಾಯವನ್ನು ಖಂಡಿತವಾಗಿಯೂ ಮಾಡ್ತೀರಾ.
ಇದರ ಜೊತೆಗೆ ನೋಡಿ ಉಚ್ಚ ಶಿಕ್ಷಣ, ವಿದೇಶ ಪ್ರವಾಸಕ್ಕೆ ನಿಮಗೆ ಖಂಡಿತವಾಗಿಯೂ ಸಪೋರ್ಟ್ ಸಿಗುತ್ತೆ. ಇನ್ನು ಕುಜ ದಶಮ ಭಾವದಲ್ಲಿ ಮತ್ತು ಏಕಾದಶ ಭಾವದ ಚಿಂತನೆಯನ್ನು ಮಾಡಿದಾಗ ಆತ್ಮವಿಶ್ವಾಸ ಖಂಡಿತವಾಗಿಯೂ, ಯಾಕೆಂದರೆ ಅಧಿಪತಿಯಾದಂಥ ಬುಧ ಏಕಾದಶ ಭಾವದಲ್ಲಿ ಮುಂದುವರಿತಾ ಇರ್ತಾನೆ. ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿರುತ್ತೆ, ಪೊಸಿಷನ್ ಕೂಡ ಚೆನ್ನಾಗಿರುತ್ತೆ, ಅಧಿಕಾರ ಪ್ರಾಪ್ತಿ ಇರುತ್ತೆ. ರಾಜಕೀಯ ಕ್ಷೇತ್ರದಲ್ಲಿದ್ದರೆ ಎಲೆಕ್ಷನ್ ಮುಂತಾದವುಗಳಲ್ಲಿ ನಿಮಗೆ ತುಂಬ ಸಪೋರ್ಟ್ ಆಗುತ್ತೆ. ಖಂಡಿತವಾಗಿಯೂ ಒಳ್ಳೆಯದಿದೆ, ಏನು ತೊಂದರೆ ಇಲ್ಲ. ಏಕಾದಶ ಭಾವಾಧಿಪತಿ ಚಂದ್ರನಾಗಿದ್ದಾನೆ. ಏಕಾದಶ ಭಾವದಲ್ಲಿ ಗುರು, ರವಿ, ಬುಧ, ಇದೊಂದು ಯೋಗ ತುಂಬ ಚೆನ್ನಾಗಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದರೆ ಅದರಲ್ಲೂ ಕೂಡ ನಿಮಗೆ ತುಂಬ ಲಾಭ ಸಿಗುವಂಥ ಸಾಧ್ಯತೆ. ಶುಭ ಸಮಾಚಾರ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ವಿಶೇಷವಾಗಿ ನೋಡಿ, ಈ ಭಾವ ಏನು ತೋರಿಸುತ್ತೆ ಅಂತಂದರೆ, ಅದರಲ್ಲೂ ವಿಶೇಷವಾಗಿ ಗಂಡು ಮಕ್ಕಳಿಗೆ ಮದುವೆ ಯೋಗ, ಸ್ತ್ರೀ ಪ್ರಾಪ್ತಿ ಅಂತ ಹೇಳಿದ್ದಾನೆ ಏಕಾದಶ ಭಾವದಲ್ಲಿ ಗುರು ಇದ್ದಾಗ. ಸೊ ಹಾಗಾಗಿ ಗಂಡು ಮಕ್ಕಳಿದ್ದರೆ ಮದುವೆಗೆ ತುಂಬ ಪ್ರಯತ್ನವನ್ನು ಮಾಡಿ ಏಕಾದಶ ಭಾವದಲ್ಲಿದ್ದಾಗ ಮದುವೆ ಯೋಗ ಬಹಳ ತೀವ್ರವಾಗಿರುತ್ತೆ. ಇದನ್ನು ಯೋಚನೆ ಮಾಡಿಕೊಳ್ಳಿ. ಇನ್ನು ದ್ವಾದಶ ಭಾವದಲ್ಲಿರುವಂಥ ಕೇತು ಸ್ವಲ್ಪ ನಿಮಗೆ ಅಡಚಣೆಯನ್ನು ಉಂಟು ಮಾಡಬಹುದು ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ಕೇತು ವ್ಯಯಸ್ಥಾನದಲ್ಲಿ ಇರೋದರಿಂದ ಸಿಂಹರಾಶಿಯಲ್ಲಿ ಅಂತಂದರೆ ಸ್ವಲ್ಪ ಕೂಡ ಇಷ್ಟೆಲ್ಲ ಒಳ್ಳೆಯ ಫಲ ಇದ್ದರೂ ಕೂಡ ಕೇತು ಸ್ವಲ್ಪ ಡ್ಯಾಮೇಜ್ ಮಾಡ್ಬೋದು. ಸ್ವಲ್ಪ ಎಚ್ಚರ ತಪ್ಪಿದರೂ ಕೂಡ ನಿಮ್ಮದು ಬ್ಯಾಲೆನ್ಸ್ ಖಂಡಿತವಾಗಿಯೂ ಔಟ್ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಅನಾವಶ್ಯಕವಾಗಿ ಮನಸ್ಸಿನಲ್ಲಿ ಸ್ಟ್ರೆಸ್ಸನ್ನು ಮಾಡಿಕೊಂಡು ಯಾರ ಜೊತೆಗೂ ಸೇಡಿನ ಮನೋಭಾವವನ್ನು ಇಟ್ಕೊಳ್ಬೇಡಿ. ಅದು ನಿಮಗೆ ಖಂಡಿತವಾಗಿ ಒಳ್ಳೆಯದಿರುತ್ತೆ. ಈ ಒಂದು ಮಾಸದಲ್ಲಿ ಶನಿ ಮತ್ತು ಕುಜ ಎರಡು ಗ್ರಹಗಳ ಪ್ರಭಾವವನ್ನು ಕಡಿಮೆ ಮಾಡಿಕೊಂಡ್ರೆ ಈ ಮಾಸ ನಿಮಗೆ ತುಂಬ ಖಂಡಿತವಾಗಿಯೂ ಒಳ್ಳೆಯದಿರುತ್ತೆ.